हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता। वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। अशेषवेदान्तकृतान्तसारौ व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोत्सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 3ನೇ ಸರ್ಗದ ಅಂತಿಮ ಘಟ್ಟಕ್ಕೆ ಮುಟ್ಟಿದ್ದೇವೆ. ವಾಸುದೇವ ಗುರುಕುಲದಲ್ಲಿದ್ದ, ನಾನಾ ರೀತಿಯ ಕ್ರೀಡೆಗಳನ್ನು ಆಡ್ತಿದ್ದ. ಹೆಚ್ಚಾಗಿ ಅವನ ಆಟ ಬಹಳ ಆನಂದಕರವಾಗಿರ್ತಿತ್ತು. ಇವನು ಪಾಠಕ್ಕಿಂತ ಆಟದಲ್ಲೇ ಹೆಚ್ಚು ಆಸಕ್ತ. ಮನೆಯಿಂದ ಬರುವುದು ತಡ ಆಗ್ತದೆ, ಮತ್ತೆ ಪಾಠ ಹೇಳುವಾಗ ಅಷ್ಟೇನು ಲಕ್ಷ್ಯ ಕೊಟ್ಟು ಕೇಳುವುದಿಲ್ಲ. ಇವೆಲ್ಲವೂ ಕೂಡ ಈ ರೀತಿಯ ಲಕ್ಷಣಗಳು ಇವನಲ್ಲಿ ಕಾಣ್ತದೆ ಅಂತ ಗುರುಗಳು ಸ್ವಲ್ಪ ಜೋರಾಗಿ ಮಾತಾಡಿದ್ರು. ನೀನು ತುಂಬಾ ಮೊಂಡ, ತುಂಟತನದಲ್ಲೇ ನಿಂಗೆ ಹೆಚ್ಚು ಪ್ರೀತಿ, ಯಾಕೆ ಹೀಗೆ ಮಾಡ್ತೀಯ ನೀನು ಅಂತ ಪ್ರಶ್ನೆ ಮಾಡಿದ್ರು. ಅವ ಹೇಳಿದ, ಮತ್ತೆ ಮತ್ತೆ ಈ ಬಾಯಿಪಾಠ ಮಾಡುದು ಅಂದ್ರೆ ನನಗೆ ಅಷ್ಟು ನನ್ನ ಮನಸ್ಸಿಗೆ ಒಗ್ಗುವುದಿಲ್ಲ ಅಂತ. ಬಾಯಿಪಾಠ ಮಾಡದೆ ಹೇಗೆ ಬರ್ತದೆ? ವೇದಗಳೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಗುರುಗಳು ಹೇಳಿ ಬಾಯಿಪಾಠ ಮಾಡಿ ಅದರಲ್ಲಿ ಮತ್ತೆ ತಪ್ಪಿರೋದನ್ನೆಲ್ಲ ತಿದ್ದಿ ಅದು ಸುಸ್ವರವಾಗಿ ಮಾಡ್ತಾರೆ ಗುರುಗಳು. ವೇದ ಅಷ್ಟು ಸುಲಭ ಅಲ್ಲ ಕಲಿಯೋದು. ಹಾಗಾಗಿ ಮಾಧ್ವರೆಲ್ಲ ಸುಲಭವಾಗಿರ್ತಾರೆ, ಸುಖರವಾಗಿ ಹಾಯಾಗಿ ಬದುಕಬೇಕು ಅನ್ನುವರು. ಪಾಪ ಸ್ಮಾರ್ತರು ಶ್ರಮ ಪಟ್ಟಾದರೂ ಕಲಿತಾರೆ, ವೇದವನ್ನ ಹೆಚ್ಚು ಕಲಿತಾರೆ. ಒಂದೊಂದು ಪಂಗಡದವರಿಗೆ ಒಂದೊಂದು ಪ್ರೀತಿ ಅಷ್ಟೆ, ಮತ್ತೇನಿಲ್ಲ. ತಪ್ಪು ಸರಿ ಅನ್ನೋದಕ್ಕಿಂತ ಒಂದೊಂದು ಪಂಗಡದಲ್ಲಿ ಅದು ಪಾರಂಪರಿಕವಾಗಿ ಕೆಲವು ಬಿಟ್ಟು ಹೋಗೋದ್ರಿಂದ ಅಷ್ಟು ಅಭ್ಯಾಸ ಆಗೋದಿಲ್ಲ. ಹಿರಿಯರ ಜವಾಬ್ದಾರಿಯಲ್ಲೂ ಆ ಮಕ್ಕಳಿಗೆ ವೇದ ಕಲಿಸುವುದು ಹಾಗಾಗ್ತದೆ. ಈಗ ವೇದಕ್ಕೆ ಬಹಳ ಪರಿಶ್ರಮ ಪಡಬೇಕು. ಆ ಸ್ವರಗಳನ್ನು ಸರಿಯಾಗಿ ಹೇಳಬೇಕು. ಒಂದೇ ಪದ, ಅದೇ ಪದ ನಾವು ಮಾತಾಡುವಂಥ ಪದಗಳು ಇರ್ತವೆ, ಆದರೆ ಅದನ್ನು ಏರಿಳಿತ ಕೊಡುವಂಥ ಸ್ವರಗಳು, ಅದರಲ್ಲಿ ಬಹಳ ಲಕ್ಷ್ಯ ಕೊಡಬೇಕು. ಅದರಲ್ಲಿ ಸಾಮವೇದ ಸ್ವಲ್ಪ ಹೆಚ್ಚು ಕಠಿಣ ಇರ್ತದೆ, ಆದರೆ ಕಲಿತಾರೆ. ಒಳ್ಳೆ ಸಾಮವೇದ ಘನಪಾಠಿಗಳೆಲ್ಲ ಇದ್ದಾರೆ. ತಮಿಳುನಾಡು ಕಡೆಯಲ್ಲಿ ಘನಪಾಠಿಗಳು ಜಾಸ್ತಿ, ಆಂಧ್ರದಲ್ಲೆಲ್ಲ. ಕೇರಳದಲ್ಲೂ ಇದ್ದಾರೆ. ಕೇರಳದಲ್ಲಿ ಹಿಂದೂ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಬ್ರಾಹ್ಮಣರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಇವನು ಯಾವಾಗ ಬಾಯಿಪಾಠ ಮಾಡೋದಕ್ಕೆ ಹಿಂಜರಿದ್ನೋ, ಬಾಯಿಪಾಠ ಮಾಡೋದಿಲ್ಲ ಅಂದ್ರೆ ಅರ್ಥ ಏನು? ಹೇಗೆ ಬರ್ಬೇಕು ವೇದ? ನಿನಗೆಲ್ಲ ಬರ್ತದೆಯಾ? ಹಾಗಾದ್ರೆ ಈಗ ಏನೇನು ಕಲಿಸಿದ್ದೇನೆ ಹೇಳು ನೋಡ್ವಾ.
ಇದ್ರ ಮುಂದೆ ಮತ್ತೇನು ಬರ್ತದೆ ಅದಾದರೂ ಗೊತ್ತಾ? ಮುಂದೆ ಎಷ್ಟೆಲ್ಲ ಉಂಟು ಗೊತ್ತಾ ನಿನಗೆ? ಅದನ್ನು ಹೇಳಲಿಕ್ಕೆ ಎಷ್ಟು ಹೇಳಬೇಕು? ಅದು ನಿನ್ಗೇನು ಗೊತ್ತಿದೆ? ಈಗಾಗಲೇ ಎಷ್ಟು ಕಲಿಸಿದ್ದೇನೆ ಹೇಳು ನೋಡುವ. ಈಗಾಗಲೇ ಹಿಂದೆ ಕಲಿಸಿದ್ದನ್ನೆಲ್ಲ ಸಸ್ವರವಾಗಿ ಅತ್ಯಂತ ಸ್ಫುಟವಾಗಿ ಉಚ್ಚರಿಸಿ ಹೇಳಿಬಿಟ್ಟ ವಾಸುದೇವ. ನಂತರದಲ್ಲಿ ಮತ್ತೆ ಹೇಳಿಕೊಡ್ಲಿಕ್ಕಿರುವಂತಹ ಭಾಗವನ್ನು ಹೇಳಿಬಿಟ್ಟ. ಗುರುಗಳಿಗೆ ಆಶ್ಚರ್ಯ ಆಗಿ ಹೋಯಿತು. ಯಾವಾಗ ಈ ವಾಸುದೇವ ಈ ರೀತಿ ವೇದಗಾನ ಮಾಡ್ತಾನೆ ಅಂತಾಯ್ತು, ದೇವತೆಗಳೆಲ್ಲರೂ ಅಂತರಿಕ್ಷದಲ್ಲಿ ಬಂದು ನಿಂತು ಕೇಳಿ ಆನಂದ ಪಟ್ಟರು. ಬಹಳ ಕುತೂಹಲ ಆಯಿತು ಎಲ್ಲರಿಗೂ ಕೂಡ, ಹೇಗೆ ವಾಸುದೇವ ಹೇಗೆ ಗಾನ ಮಾಡ್ತಾನೆ ಅಂತ. ದೇವತೆಗಳಿಗೆ ಆಶ್ಚರ್ಯವಾದು ಅಂತ ಪ್ರಶ್ನೆ. ಆದರೆ ವಾಸುದೇವ ಅಂದರೆ ಮತ್ಯಾರೋ ಅಲ್ಲ, ಮುಖ್ಯ ಪ್ರಾಣ ದೇವರ ಅವತಾರ ರೂಪ. ಹೀಗಾಗಿ ಬಾಲರೂಪದಲ್ಲಿ ಮುಖ್ಯ ಪ್ರಾಣ ದೇವರು ಬಾಲರೂಪದಲ್ಲಿ ಇದ್ದುಕೊಂಡು ವೇದಗಾನ ಮಾಡ್ತಾರೆ ಅಂದರೆ ಅದು ಹೇಗಿದ್ದೀತು ಅಂತ ಕುತೂಹಲ ದೇವತೆಗಳಿಗೆ. ಇಲ್ಲಿ ಭಟ್ರ ಮಗ ಅಲ್ಲ ಇವನು, ಏನೋ ತಾನು ಬಾಯ್ಪಾಠ ಮಾಡಲಿಕ್ಕೆ ಹಿಂದೆ ಹಾಕ್ತಾನೆ ಹೇಳೋದಾದ್ರೆ, ಆದರೂ ಕೂಡ ಹೇಳಲಿಕ್ಕೆ ಬಂದೀತಾ ಬರ್ತದ ಇವನಿಗೆ ಅಂತ ಗುರುಗಳು ಸ್ವಲ್ಪ ಕುತೂಹಲವನ್ನೇ, ಇವನ ದೃಢ ಮಾತಿಗೆ ಅವರು ಕುತೂಹಲವನ್ನು ತೋರಿಸಿ ಕೇಳಲಿಕ್ಕೆ ತಯಾರಾದರು. ಇವ ಹೇಳಿಯೇ ಬಿಟ್ಟ. ಅಷ್ಟು ಚಂದವಾಗಿತ್ತು ಅವನ ಆ ಒಂದು ವೇದವನ್ನು ಉಚ್ಚರಿಸಿದ್ದು. ಮತ್ತು ಇವನಿಗೆ ಕಲಿಸುವುದು ಏನಿದೆ ಅನ್ನಿಸ್ತು ಗುರುಗಳಿಗೆ. ಶಾಸ್ತ್ರದಲ್ಲಿ ಎಲ್ಲ ಉತ್ತರ ಕೊಡ್ತಾನೆ, ವೇದ ಚೆನ್ನಾಗಿ ಬಲ್ಲವ, ಮತ್ತೆ ನಡಿಲಾಯ ಭಟ್ರ ಮಗ ಇವನಿಗೆ ಹೇಗೆ ಬಂತು ಇಷ್ಟೆಲ್ಲ? ಇವನನ್ನು ನೋಡಿದರೆ ಇವನಿಗೆ ಗೊತ್ತಿಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ ಅನ್ನಿಸ್ತದೆ. ಹಾಗನ್ನಿಸ್ತು ಅವರಿಗೆ ಗುರುಗಳಿಗೆ. ಪ್ರಿಯವಯಸ್ಯ ಶಿರೋ ಗುರುವೇದನಂ ಅಶಮಯತ್ ಸಹಜಾಮಪಿ ದುಸ್ಸಹಂ ಸವಿಪಿನೇ ವಿಜನೇ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಹೀಗೆ ಆ ತೋಟಂತಿಲ್ಲಾಯರ ಮನೆಯಲ್ಲಿ ಚಂದವಾಗಿ ಗುರುಕುಲದಲ್ಲಿ ವಾಸುದೇವ ಹೋಗ್ತಾ ಇದ್ದದ್ದಾಗಿತ್ತು ಪಾಠಕ್ಕೆ. ಹಾಗೆಯೇ ಆ ತೋಟಂತಿಲ್ಲಾಯರ ಮಗ ಇದ್ದ. ಅವನಿಗೆ ಹುಟ್ಟಿನಿಂದ, ಆ ಗುರುಗಳ ಮಗನಿಗೆ ಹುಟ್ಟಿನಿಂದ ತಲೆನೋವಿತ್ತು. ಹುಟ್ಟಿದ ದಿನದಿಂದ ತಲೆನೋವಿತ್ತು ಅವನಿಗೆ. ತಲೆನೋವು ಹೂಡಿಯೇ ಅವನು ಹುಟ್ಟಿದ ಹುಡುಗನಾಗಿದ್ದ. ಅವನಿಗೆ ಗುರುವೇದ ನಾಮ ಅತಿಶಯವಾದ ನೋವು. ವಯಸ್ಸು ಹೆಚ್ಚಾಗ್ತಾ ನೋವು ಹೆಚ್ಚಿದೆ ಅಷ್ಟೆ. ಆ ರೀತಿಯ ಒಂದು ಸ್ಥಿತಿಯಲ್ಲಿದ್ದ ಈ ವಾಸುದೇವನ ಗೆಳೆಯ, ಪ್ರಿಯ ವಯಸ್ಸ ಅಂತಾರೆ, ಇವನಿಗೆ ಅತ್ಯಂತ ಪ್ರೀತಿ. ಗುರುಗಳ ಮಗ ಸಜ್ಜನ, ಪಾಪ ತಲೆನೋವಿನಿಂದ ಬಳಲ್ತಾನೆ, ಅವನ ಬಗ್ಗೆ ಪ್ರೀತಿ ಇದ್ದಿತ್ತು ವಾಸುದೇವನಿಗೆ. ಅದಕ್ಕೆ ಅಶಮಯತ್ ಸಹಜಾಮಪಿ ದುಸ್ಸಹಾಂ, ತಡೀಲಿಕ್ಕೆ ಸಾಧ್ಯವಾಗದೇ ಇರುವುದು ಹುಟ್ಟಿನಿಂದ ಬಂದಂತಹ ಆ ಅತಿಶಯವಾಗಿ ಗುರು ಅಂದರೆ ಭಾರ ತಲೆಭಾರ ಇರುವಂತಹ ಶಿರೋಗುರು ವೇದನ, ಅತ್ಯಂತ ಭಾರವನ್ನು, ತಲೆಭಾರದ ಜೊತೆಯಲ್ಲಿರುವಂತಹ ತಲೆವೇದನೆ ಏನಿತ್ತು ಅದನ್ನು ವಾಸುದೇವ ಅಶಮಯತ್, ಅದನ್ನು ಪರಿಹಾರ ಮಾಡಿಬಿಟ್ಟ. ಹೇಗೆ ಪರಿಹಾರ ಮಾಡಿದ ಅಂದರೆ, ಸವಿಪಿನೇ ವಿಜನೇ ಮುಖವಾಯುನ, ಜನರು ಸಂಚಾರ ಮಾಡದೇ ಇರುವಂತಹ, ಜನಸಂಚಾರವಿಲ್ಲದಂತಹ ಅಡವಿಗೆ ಗುರುಗಳ ಮಗನನ್ನು ಕರೆದುಕೊಂಡು ಹೋದ ವಾಸುದೇವ. ಗುರುಗಳ ಮಗ ಏನು ತಲೆನೋವಿನಿಂದ ಬಳಲ್ತಾ ಇದ್ದ, ಅಂತಹ ಹುಡುಗನನ್ನು ಜನರು ಸಂಚರಿಸದೇ ಇರುವಂತಹ ನಿರ್ಜನವಾದ ಅಡವಿ ಪ್ರದೇಶಕ್ಕೆ ಕರೆದುಕೊಂಡು ಹೋದ ವಾಸುದೇವ. ಮುಖವಾಯುನ ಅಶಮಯತ್ ಶ್ರವಣ ಗೋಚರಿತೇನ ಕದಾಚನ. ಆ ನಂತರದಲ್ಲಿ ಆ ಗುರುಗಳ ಮಗನ ಕಿವಿಯಲ್ಲಿ ತನ್ನ ಮುಖವಾಯು ಅಂದರೆ ಬಾಯಿಯಿಂದ ಊದಿದ. ಉಫ್ ಅಂತ ಊದುವುದಿಲ್ವೇ, ಆ ಉಫ್ ಅಂದರೆ ಏನಾಗ್ತದೆ, ಬಾಯಿಯಿಂದ ಹೊರಬರುವಂತಹ ಗಾಳಿ, ತನ್ನ ಬಾಯಿಯಿಂದ ಆ ಗುರುಗಳ ಮಗನ ಕಿವಿಗೆ ಊದಿಬಿಟ್ಟ. ಗಾಳಿ ಹಾಕಿದ. ತನ್ನ ಬಾಯ ಗಾಳಿಯನ್ನು ಆ ಗುರುಗಳ ಮಗನ ಕಿವಿಯೊಳಗೆ ಹೊಕ್ಕಿಸಿದ. ಆ ಹೊಗಿಸಿದ ಕೂಡಲೇ ಆ ಮುಖವಾಯುವಿನಿಂದ ಅಂದರೆ ಬಾಯ ಗಾಳಿಯಿಂದ, ವಾಸುದೇವನ ಬಾಯಿಯ ಗಾಳಿಯಿಂದ ಈ ಹುಡುಗನ ಅಂದರೆ ತೋಟಂತಿಲ್ಲಾಯರ ಮಗನ ಆ ತಲೆಭಾರ, ತಲೆವೇದನೆ ಎಲ್ಲವೂ ಆ ಕ್ಷಣವೇ ಮಾಯವಾಗಿ ಹೋಯಿತು. ಅಂತಹ ಉಪಕಾರವನ್ನು ಯಾವ ಮದ್ದು ಮಾಡಲಿಕ್ಕೆ ಆಗ
ಅವರಿಗೆ ತಿಳಿದೇ ಇತ್ತು. ಅಂಥ ಕಾಲದಲ್ಲಿ ಆ ಹುಡುಗನ ತಲೆನೋವು ಗುಣ ಮಾಡಿಬಿಟ್ಟ ವಾಸುದೇವ. ಅಧಿಗತೋಪನಿಷಚ್ಚ ಸಕೃಚ್ಛ್ರುತ ಪ್ರಕಟ ಭಾಗವತೀತಿ ನ ವಿಸ್ಮಯ ಅಧಿಗತಾ ನನು ಜಾತ್ವಪಿ ನ ಶ್ರುತಾಃ ಪ್ರತಿಭಯಾ ಶ್ರುತಯಃ ಸತಸೋ ಮುನಾಂ. ಈ ಗುರುಗಳು ಇವರು ಪಾಠ ಹೇಳಲಿಕ್ಕೆ ಮತ್ತೆ ಪಾಠ ಮುಂದುವರಿಸ್ತಾ ಇದ್ದಾರೆ. ಮನೆಯಲ್ಲಂತೂ ನಡಿಲ್ಲ ಬಿಟ್ಟರು ನಿತ್ಯವೂ ಕೂಡ ಉಪನಿಷತ್ ಪಾರಾಯಣ ಮಾಡುವಂಥವರು. ಹಾಗೆ ಉಪನಿಷತ್ ಪಾರಾಯಣ ಏನು ನಡೀತದೆಯೋ, ನಾರಾಯಣ ಉಪನಿಷತ್ತನ್ನು ಒಮ್ಮೆ ಪಾರಾಯಣ ಮಾಡ್ತಾ ಇದ್ದರು. ನಾರಾಯಣ ಉಪನಿಷತ್ತನ್ನು ಯಾವಾಗ ಗುರುಗಳು ಪಾರಾಯಣ ಮಾಡಿದರು ಅದನ್ನು ಒಂದು ಬಾರಿ ಶ್ರವಣ ಮಾಡಿದ್ದಷ್ಟೆ. ಆ ನಂತರದಲ್ಲಿ ಅದೇ ಒಂದು ಸ್ವರದಲ್ಲಿ ನಾರಾಯಣ ಉಪನಿಷತ್ತನ್ನು ಹೇಳಿಬಿಟ್ಟ ವಾಸುದೇವ. ಇದೊಂದು ಅಚ್ಚರಿ ಅನ್ನಿಸ್ತು. ಗಂಟೆಗಟ್ಟಲೆ ಕೂತು ಉಪನಿಷತ್ತುಗಳನ್ನು ಕಲಿಸ್ಬೇಕಾಗ್ತದೆ, ಸಸ್ವರವಾಗಿ ಹೇಳುವುದನ್ನು ಕಲಿಸ್ಬೇಕು. ಆದರೆ ಇವನು ನಾರಾಯಣ ಉಪನಿಷತ್ತನ್ನು ಅವರು ಸಸ್ವರವಾಗಿ ಹೇಳಿದರೆ ಇವನು ಒಂದು ಬಾರಿ ಕೇಳಿ ಇವನು ಅದನ್ನು ಹೇಳ್ತಾನೆ. ಇದೇನು ಆಶ್ಚರ್ಯವ ಅಂದರೆ ಆಶ್ಚರ್ಯವಲ್ಲ. ಯಾಕೆ ಅಂದರೆ ಆ ಗುರುಗಳ ಮೊದಲಿಗೆ ಇವನಿಗೆ ಬರ್ತದೆ. ಸ್ವರೂಪ ಸಹಜವಾಗಿ ಎಲ್ಲ ಉಪನಿಷತ್ತುಗಳನ್ನು ಚೆನ್ನಾಗಿ ಅರಿತವ ನಮ್ಮ ವಾಸುದೇವ. ಈಗ ಅವನು ಒಮ್ಮೆ ಶ್ರವಣ ಮಾಡಿದ್ರಿಂದಲೇ ಇವನಿಗೆ ನಾರಾಯಣ ಉಪನಿಷತ್ತು ಹೊಸದಾಗಿ ಅದು ಚಾಲ್ತಿಗೆ ಬಂತು, ನೆನಪಿಗೆ ಬಂತು ಅಂತಿಲ್ಲ. ಸದಾ ಜಾಗೃತ ಬುದ್ಧಿ, ಸದಾ ಜಾಗೃತವಾದ ಜ್ಞಾನ ಇದ್ದದ್ದರಿಂದ ವಾಸುದೇವನಿಗೆ ನಾರಾಯಣ ಉಪನಿಷತ್ತಿನ ಆ ಒಂದು ಸಸ್ವರವಾಗಿ ಹೇಳುವಂಥದ್ದು ಸಿದ್ಧವಾಗಿಯೇ ಇದ್ದದ್ದು. ಹೀಗೆ ಅಧಿಗತಾನನು ಜಾತ್ವಪಿ ನಶ್ರುತ, ಎಂದೂ ಕೂಡ ಯಾರೂ ಕೂಡ ಹೇಳಿರದ ಶ್ರುತಿವಾಕ್ಯಗಳನ್ನು ಇವನು ಹೇಳ್ತಿದ್ದ. ನಶ್ರುತ ಅಧಿಗತ. ನಶ್ರುತ ಒಮ್ಮೆಯೂ ಶ್ರವಣ ಮಾಡದೇ ಇರುವಂತಹ ಶ್ರುತಿವಾಕ್ಯಗಳನ್ನೆಲ್ಲ ಇವನು ಹೇಳ್ತಿದ್ದ. ಅದು ಅರ್ಥಾನುಸಂಧಾನ ಪೂರ್ವಕ. ಅಧಿಗತ ಅಂದರೆ ಅಧಿಗತಿ, ಅಧಿಗಮನ ಅಂದ್ರೆ ಅರ್ಥ ಏನು ಅಂದರೆ ತಿಳಿದವ ಅಂತ ಅರ್ಥ. ಇವ ತಿಳಿದಿದ್ದ, ಒಮ್ಮೆಯೂ ಶ್ರವಣ ಮಾಡಲಿಲ್ಲ, ಆದರೂ ಎಲ್ಲ ಉಪನಿಷತ್ತುಗಳು ಇವನಿಗೆ ಗೊತ್ತಿದೆ. ಪ್ರತಿಭಯ ಶ್ರುತಯ ಶ್ರುತ ಸೋಮುನ, ಆ ಶ್ರುತಿಗಳು ಅವನ ವಶವಾಗಿ ಬಿಟ್ಟಿದೆ ಅಂತ. ಯಾಕೆ ಅಂದರೆ ವಾಸುದೇವನ ಪ್ರತಿಭೆ, ಅವನ ಯೋಗ್ಯತೆಯನ್ನು ನೋಡಿ ಶ್ರುತಿಗಳೆಲ್ಲ ಬಂದು ಇವನ ನಾಲಿಗೆ ಮೇಲೆ ಕುಳಿತಿತ್ತು ಅಂತ ಹೇಳ್ತಾರೆ. ಇವನ ಬುದ್ಧಿಗೋಚರವಾಗಿ ಎಲ್ಲ ಶ್ರುತಿಗಳು ಇವೆ. ಯಾಕೆ ಅಂದರೆ ಅದು ಶ್ರುತಯ ಶತಶಃ, ಹೀಗೆ 100ರ ಲೆಕ್ಕ ಅನಂತ ಶ್ರುತಿಗಳು ಕೂಡ ಇವನ ಪ್ರತಿಭೆಗೆ ವಶವಾಗಿ ಹೋಗಿದೆ. ಇವನ ಪ್ರತಿಭೆಯಿಂದ ಸರ್ವಶ್ರುತಿಗಳು ಇವನ ವಶವಾಗಿದ್ದವು. ಹಾಗಾಗಿ ಯಾವ ಶ್ರುತಿಯನ್ನು ಕೂಡ ಹೇಳ್ತಿದ್ದ, ಅದನ್ನು ಯಾರೋ ಹೇಳಿದರು, ಶ್ರುತಿವಾಕ್ಯ ಹೇಳ್ತಾ ಇದ್ದಾರೆ ಪ್ರವಚನ ಮಾಡುವಾಗ, ಅದರಿಂದ ಗೊತ್ತಿದೆ, ಕೇಳಿ ಬಂದಿದೆ, ಹಾಗೆಲ್ಲ ಹೇಳಲಿಕ್ಕಿಲ್ಲ. ಇವನಿಗೆ ಬಂದೇ ಇದೆ, ಸ್ವಭಾವ ಸಹಜವಾಗಿ ಬರ್ತದೆ. 7 ವರ್ಷದ ಹುಡುಗ ಎಷ್ಟು ಕೇಳಲಿಕ್ಕೆ ಸಾಧ್ಯ? ಆದರೆ ಅವ ಹಾಗೆ ಹೇಳ್ತಿದ್ದ, 7-8 ವರ್ಷದ ಹುಡುಗ ಅಂತ ಹೇಳ್ತಾರೆ. ಸಾಕ್ಷಾದಥೋಪನಿಷದೋ ವಿಭುರೈತರೇಯ, ಸಾಕ್ಷಾದಥೋಪನಿಷದೋ ವಿಭುರೈತರೇಯ ಪಾಠಚ್ಛಲೇನ ವಿಜನೇರ್ಥರ ಸಂಭ್ರಮಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಅನಂತರದಲ್ಲಿ ಇವನು ಗುರುಕುಲ ನಾನು ಪೂರೈಸಿದ್ದೇನೆ, ನಮ್ಮನೆಗೆ ಹೋಗ್ತೇನೆ ಎಂದ. ಗುರುಗಳಿಗೆ ಹೊಳಿಲಿಲ್ಲ, ಇವನಿಗೇನು ಕಲಿಸಬೇಕು ಅಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಯಾವುದೇ ಒಂದು, ಅದು ವ್ಯಾಕರಣ ಆಗ್ಬೋದು, ನ್ಯಾಯ ಆಗ್ಬೋದು, ಮೀಮಾಂಸಾ ಆಗ್ಬೋದು, ಯಾವುದೇ ಶಾಸ್ತ್ರವನ್ನಾದರೂ ಇನ್ನೂ ವಯಸ್ಸಿನಲ್ಲಿ ಸಣ್ಣವ ಶಾಸ್ತ್ರಗಳು ಕಲೀಲಿಕ್ಕಾದರೆ ಸುಮಾರು 12-13 ವರ್ಷಗಳಿಗೆ ಕಲಿಸ್ಬೋದು. ವ್ಯಾಕರಣವನ್ನು ಇದ್ದಿದ್ರಲ್ಲಿ ವ್ಯಾಕರಣ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗೆ ಮಕ್ಕಳಿಗೆ ಹಿಡಿಸ್ಬೋದು. ಯಾವಾಗ 12 ವರ್ಷಗಳಲ್ಲಿ 11 ಕಡಿಮೆ ಆಯಿತು, 12ನೇ ವಯಸ್ಸಿನಲ್ಲಿ ವ್ಯಾಕರಣವನ್ನು ಕಲಿಸ್ಬೋದು. ಯಾಕೆ ಅಂದರೆ ಸಂಸ್ಕೃತದಲ್ಲಿ ವ್ಯಾಕರಣ ಕಲಿಸಬೇಕು ಅಂದರೆ ಅಕ್ಷರಾಭ್ಯಾಸದಿಂದ ಕಲಿಸಿಬಿಡ್ತಾರೆ. ಉಂಡ್ರು ರೊಕ್ಕಂತ ಹೀಗೆ ಬರ್ತದದು. ಅಂದರೆ ವರ್ಣ ಸಮಾಮ್ನಾಯದಿಂದ ಹಿಡಿದು ವ್ಯಾಕರಣವನ್ನು ಬೋಧಿಸ್ತಾರೆ.
ಹಾಗಾಗಿ ಮಕ್ಕಳು ಅದರಲ್ಲಿ ಮೊದಲು 2 ಪ್ರಕರಣಗಳನ್ನು ಬಾಯಿಪಾಠ ಮಾಡಲೇಬೇಕದು. ಬಾಯಿಪಾಠ ಮಾಡಿ ಮುಂದೆ ಅದರ ಪ್ರಯೋಜನ ಅಲ್ಲಿ ತಿಳಿಯುವುದಿಲ್ಲ. ಆದರೆ ಮಕ್ಕಳಿಗೆ ಯಾವ ಸೂತ್ರದಿಂದ ಯಾವ ಪ್ರಯೋಜನ ಉಂಟು ಅನ್ನೋದು ಅದು ಅವರಿಗೆ ಅಗತ್ಯವೂ ಇರುವುದಿಲ್ಲ. ಬಾಯಿಪಾಠ ಮಾಡು ಅಂದರೆ ಮಾಡ್ತಾರೆ, ಯಾಕೆಂದರೆ ವಯಸ್ಸು ಸಣ್ಣದಲ್ಲ, ಸಣ್ಣ ವಯಸ್ಸಿಗೆ ಬಾಯಿಪಾಠ ಬೇಗ ಬರ್ತದೆ. ಹಾಗಾಗಿ ಬಾಯಿಪಾಠ ಮಾಡಿಸ್ತಾರೆ, ಸೂತ್ರಗಳನ್ನು ಅಭ್ಯಾಸ ಮಾಡಿಸಿ ಮತ್ತೆ ಮುಂದೆ ಪಾಠವನ್ನು ಪ್ರಾರಂಭ ಮಾಡ್ತಾರೆ. ಅದು ಸಾಧ್ಯ ಆಗ್ತದೆ. ಆಗಿನ ಕಾಲದ ಕ್ರಮ ಏನು ಅಂದರೆ ಕಾಶಿಕಾವೃತ್ತಿ ಅಂತಿತ್ತು. ರಾಘವೇಂದ್ರ ಸ್ವಾಮಿಗಳು ಕೂಡ ನಾವು ಈ ದಿವಸದಲ್ಲಿ ಕಲಿಯುವ ಆ ಕ್ರಮದಲ್ಲಿ ಕಲಿತಿರಲಿಲ್ಲ. ಮಹಾಭಾಷ್ಯ ಏನುಂಟು ವ್ಯಾಕರಣಕ್ಕೆ ಇರುವ ಭಾಷ್ಯ ಪ್ರಕಾರವಾಗಿ ಭಾಷ್ಯ ಕ್ರಮದಲ್ಲಿ ಕಲಿತಾ ಇದ್ರು. ಅಂದರೆ ಮೂಲ ಕ್ರಮದಲ್ಲೇ ಪಾಣಿನಿಯ ವ್ಯಾಕರಣದ ಅಧ್ಯಯನ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದು. ಆ ನಂತರದ ಕಾಲದಲ್ಲಿ ಈಗ ನಾವು ಕಲಿಯುವಂತಹ ಸಿದ್ಧಾಂತ ಕೌಮುದಿ ಅಂತ ಗ್ರಂಥ, ಆ ಕ್ರಮ ಕೌಮುದಿ ಕ್ರಮ ಅಂತಾರೆ. ಕೌಮುದಿ ಕ್ರಮ ಬಂದದ್ದು ಆ ನಂತರದಲ್ಲಿ. ಇವಾಗ ನಾವೆಲ್ಲ ಕೌಮುದಿ ಕ್ರಮದಲ್ಲಿ ಕಲಿತೇವೆ. ಯಾವ ಸೂತ್ರವೂ ಬಿಡುವುದಿಲ್ಲ, ಎಲ್ಲ ಸೂತ್ರಗಳು ಹಾಗೇ ಬರ್ತವೆ. ಮೊದಲಿಗೆ ಆ ಭಾಷ್ಯಕ್ರಮದಲ್ಲಿ ಏನು ಸೂತ್ರಗಳನ್ನು ಕಲಿತಾರೋ ಅದೇ ಕ್ರಮ ಬೇರೆ, ಆದರೆ ಅಷ್ಟು ಸೂತ್ರಗಳು ಇಲ್ಲೂ ಬರ್ತವೆ. ಇವರು ಸ್ವಲ್ಪ ಹೊಂದಾಣಿಕೆ ಮಾಡಿ ಸಂಧಿ ಸಮಾಸ ಎಲ್ಲೆಲ್ಲಿ ಯಾವ್ಯಾವ ಪ್ರಕರಣ, ಸಂಧಿ ಪ್ರಕರಣ, ಸಮಾಸ ಪ್ರಕರಣ, ಎಲ್ಲೆಲ್ಲಿ ನಾವು ಯಾವ್ಯಾವ ಸೂತ್ರಗಳು ಬೇಕೋ ಅದು ಕ್ರಮವನ್ನು ಸ್ವಲ್ಪ ಬದಲು ಮಾಡಿ ಹೇಳ್ತಾರೆ. ಹಾಗೆ ಕ್ರಮ ವ್ಯತ್ಯಾಸ ರಾಘವೇಂದ್ರ ಸ್ವಾಮಿಗಳೆಲ್ಲ ಹೇಳಬೇಕಾದ್ರೆ ಅವರು ಕೌಮುದಿ ಕ್ರಮ ನೋಡೋದೇ ಇಲ್ಲ, ಯಾಕೆಂದರೆ ಅವರ ಆಗ ತಯಾರಾಗಿರಲಿಲ್ಲ, ಅದು ಆ ಕ್ರಮ ಇರಲೇ ಇರಲಿಲ್ಲ. ಆಗ ಮೂಲ ಕ್ರಮದಲ್ಲೇ ಕಲಿಸ್ತಿದ್ರು. ಬಹಳ ಒಳ್ಳೆ ಗ್ರಂಥ ನನ್ನ ಹತ್ರ ಉಂಟು. ಅವರು ರಾಯರ ಆ ಗ್ರಂಥ ಅವರು ಬರೆದಿರೋದು ಮೀಮಾಂಸಾ ಮತ್ತು ವ್ಯಾಕರಣ, ಅದರ ಬಗ್ಗೆ ರಾಯರು ಬರೆದಿರೋ ಗ್ರಂಥಗಳು ನನ್ನ ಹತ್ರ ಇದೆ. ವ್ಯಾಕರಣಕ್ಕೂ ಅಷ್ಟೇ ಬಹಳ ಚಂದವಾಗಿ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಪರಿಭಾಷೆಗಳಿಗೆ ಚಂದವಾದಂತಹ ವ್ಯಾಖ್ಯಾನ ಬರೆದಿದ್ದಾರೆ. ಮತ್ತು ಶೋಧ ಆಗಬೇಕು ಅಥವಾ ಮಂತ್ರಾಲಯದಲ್ಲಿ ಹೋಗಿ ಕೇಳಬೇಕು. ಕೇಳಿದ್ರೆ ಇನ್ಯಾವುದಾದ್ರು ರಾಯರು ರಚನೆ ಮಾಡಿದ್ದು ಉಂಟಾ ಅಂತ ಇರ್ತದೆ. ಅದು ಹಾಗೆ ಕುಂಭಕೋಣ ಅಲ್ಲೆಲ್ಲ ಇರುವಂಥದ್ದು. ಹೀಗೆ ರಾಯರು ಅಪ್ರತಿಮವಾದಂತಹ ಶಾಸ್ತ್ರ ಸಮುದ್ರ, ಶಾಸ್ತ್ರ ವಾರಿಧಿಯವರು. ಅದರಿಂದ ಮತ್ತೆ ಅಂದಿನ ದಿವಸಗಳಲ್ಲಿ ಎಲ್ಲ ಶಾಸ್ತ್ರ, ವೇದಾಂತ ಮಾತ್ರ ಅಲ್ಲ, ವೇದಾಂತವಲ್ಲದೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಗ್ರಂಥಗಳನ್ನು ರಚನೆ ಮಾಡ್ತಿದ್ರು. ಒಳ್ಳೆ ಪ್ರೌಢ ಮಟ್ಟದ ಗ್ರಂಥಗಳನ್ನೇ, ವ್ಯಾಖ್ಯಾನ ಗ್ರಂಥಗಳವೆಲ್ಲ ರಾಯರು ವ್ಯಾಖ್ಯಾನ ಗ್ರಂಥಗಳನ್ನೇ ಮಾಡಿರೋದು. ಬಹಳ ಸುಂದರವಾದ ಭಾಟ್ಟ ಸಂಗ್ರಹ ಅಂಥ ಗ್ರಂಥ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದರಲ್ಲಿ ಈ ಮಾಧ್ವ ಸ್ಮಾರಕ ಅಥವಾ ಇನ್ನೊಬ್ಬ ಅಂತ ಬರೋದಿಲ್ಲ, ಯಾಕೆಂದರೆ ತರ್ಕ ವ್ಯಾಕರಣ ಎಲ್ಲ ಶಾಸ್ತ್ರಗಳಿಗೂ ಸಮಾನ. ವೇದಾಂತದಲ್ಲಿ ಮಾತ್ರ ಬೇರೆ ಬೇರೆ ಶಾಲೆಗಳು ಅಷ್ಟೇ. ಈಗ ಇಲ್ಲಿ ನಮ್ಮ ವಾಸುದೇವ ಎಲ್ಲ ಶಾಸ್ತ್ರಗಳು ಬರ್ತದೆ ನಮಗೆ. ಹೇಗೆ ಬರ್ತದೆ, ಯಾರು ಕಲಿಸಿದ್ರು, ಏನು ಅರ್ಥ ಆಗೋದಿಲ್ಲ, ಗುರುಗಳಿಗೆ ಅರ್ಥ ಆಗಲಿಲ್ಲ. ವಾಸುದೇವ ಹೇಳಿದ, ನಾನು ನಿನ್ನ ಮನೆಗೆ ಹೋಗ್ತೇನೆ, ಆಯಿತು ನನ್ನ ವಿದ್ಯಾಭ್ಯಾಸ ಅಂದ್ಬಿಟ್ಟು. ಗುರುಗಳ ಉತ್ತರ ಕೊಡಲಿಕ್ಕೆ ಏನು ಮತ್ತೆ ಬೇಡ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಆಯಿತು ಅಂತ ಒಪ್ಪಿಕೊಂಡ್ರು. ಆಗ ಸಾಕ್ಷಾದಥೋಪನಿಷದ ವಿಭುರೈತರೇಯ್ಯಾಹ ಅಂತ. ಆಗ ಇವನೇನು ಮಾಡಿದ, ಗುರುದಕ್ಷಿಣೆ ಅಂತ ಕೊಡಬೇಕಲ್ಲ, ಅದಕ್ಕೆ ಗುರುಗಳಿಗೆ ದಕ್ಷಿಣೆ ಕೊಡೋದು, ವಸ್ತುಗಳನ್ನೇನು ಕೊಡಲಿಲ್ಲ. ಆಗ ಇವನು ವಿಜನೇ ಅರ್ಥರಸಂಬ್ರುವಾಣ ಅಂತ ಹೇಳ್ತಾರೆ. ಇವನು ಆ ಗುರುಗಳನ್ನು ಕೂಡ ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋದ. ಈಗ ನಿಮಗೆ ದಕ್ಷಿಣೆ ಕೊಡಬೇಕು, ಏಕಾಂತದಲ್ಲಿ ಕೊಡ್ತೇನೆ, ಆಯ್ತಪ್ಪ. ಏಕಾಂತದಲ್ಲಿ ಕರೆದುಕೊಂಡು ಈ ಜಗತ್ತಿಗೆ ಒಡೆಯನಾಗಿರುವಂತಹ ನಮ್ಮ ವಾಸುದೇವ ಇವನು ಆ ಐತರೇಯೋಪನಿಷತ್ತಿನ ವಿಷಯವನ್ನು ಹೇಳಿದ. ಐತರೇಯೋಪನಿಷತ್ತನ್ನು ನೀವು ಪಾಠ ಮಾಡಿದಿರಿ ಅಲ್ವಾ, ಐತರೇಯೋಪನಿಷತ್ತನ್ನು ನಮಗೆ ಹೇಳಿಕೊಟ್ರಿ, ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಅದರ ಅರ್ಥಸಾರವನ್ನು, ಅರ್ಥರಸವನ್ನು ನಾನು ನಿಮಗೆ ತಿಳಿಸ್ತೇನೆ. ಆಯಿತು. ಅವರು ಯಾಕೆ ಅಂದರೆ ಈಗಾಗಲೇ ಮೂಲ ಮಾತ್ರ ಕಲಿಸಿದ್ರು, ಅದರ ಅರ್ಥ ವಿಚಾರ ಹೇಳಲಿಕ್ಕೆ ಶಕ್ತರೇ ಅವರು. ಆದರೆ ಇವನು ನಾನು ಹೇಳ್ತೇನೆ ಅಂದ. ಆಯ್ತಪ್ಪ ಹೇಳು ಅಂದು. ಆಗ ಇವನು ಅದರ ಅರ್ಥರಸವನ್ನು ಬಿಡಿಸಿದಂತೆ. ಐತರೇಯೋಪನಿಷತ್ತಿನ ಅರ್ಥರಸವನ್ನು ಬಿಡಿಸಿ ಅವರಿಗೆ ಹೇಳಿಬಿಟ್ಟ. ಮತ್ತು ಆ ಗುರುಗಳಿಗೆ ಹೀಗೆ ಸಾಕ್ಷಾತ್ತಾಗಿ ಈ ಮುಖ್ಯಪ್ರಾಣಾವತಾರನಾದ ವಾಸುದೇವ ಹೀಗೆ ಹೇಳಿದಾಗ ಅದರ ಆ ಅರ್ಥವನ್ನು ಎಂದೂ ಕೂಡ
ಅಷ್ಟು ವಿವರಣೆಯನ್ನು ಇವರು ಕೇಳಿಯೇ ಇರಲಿಲ್ಲ. ಓ, ಹೀಗೆ ಈ ಮಂತ್ರಗಳಿಗೆ, ಉಪನಿಷತ್ತಿನ ಈ ಮಂತ್ರಗಳಿಗೆ ಈ ಈ ರೀತಿಯ ಒಂದು ಅರ್ಥ ಹೇಗೆ ಮಾಡ್ಲಿಕ್ಕೆ ಬರ್ತದಾ, ಮಾಡ್ಬೋದಾ? ಅರ್ಥವೇ ಆಗಲಿಲ್ಲ ಅವ್ರಿಗೆ. ಏನು ಈ ರೀತಿ ಒಂದು ವಿಚಾರ ಉಂಟಾ ಅಂತ ದಿಗ್ಭ್ರಮೆಯಾಗ್ಬಿಡ್ತು. ಅಷ್ಟು ಅಪೂರ್ವವಾದ ಅರ್ಥರಸವನ್ನ ಅವರಿಗೆ ವಿವರಿಸಿ ಕೊಟ್ಟ. ಇದೇನು ಅಂದ್ರೆ, ಇದಕ್ಕೆ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ, ಮೋಕ್ಷಕ್ಕೆ ಇದು ಕಾರಣವಾಗಿರುವಂತಹ ಐತರೇಯೋಪನಿಷತ್ತಿನ ಆ ಅರ್ಥರಸವನ್ನ ಅವನು ಅಧ್ಯಾಪಕರಿಗೆ ವಿತತಾರ, ಅವರಿಗೆ ವಿತರಣೆ ಮಾಡಿದ, ಅವರಿಗೆ ಒಪ್ಪಿಸಿದ. ಗೋವಿಂದ ಭಕ್ತಿ ಮುಚಿತ, ಮತ್ತು ಮುಖ್ಯವಾಗಿ ಎಲ್ಲ ಸರ್ವಶಾಸ್ತ್ರಗಳಲ್ಲಿ ಸಾರರೂಪವಾಗಿ ಮೋಕ್ಷಕ್ಕೆ ಸಾಧನ ಯಾವುದು ಅಂದ್ರೆ ಭಕ್ತಿರೇವ ಗರೀಯಸಿ ಅಂತ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ. ಮೋಕ್ಷ ಸಾಧನ ಮಾಡುವುದಕ್ಕೆ ಮುಖ್ಯ ಸಾಮಗ್ರಿಗಳು, ಅನೇಕ ಸಾಮಗ್ರಿಗಳಿರ್ಬೋದು, ಎಲ್ಲಕ್ಕಿಂತ ಪ್ರಮುಖ ಸಾಮಗ್ರಿ ಅಂದ್ರೆ ಭಕ್ತಿಯೇ ಅಂತ. ಭಕ್ತಿರೇವ ಗರೀಯಸಿ ಅಂತ ಭಾಗವತದಲ್ಲಿ ಪದೇ ಪದೇ ಬರ್ತದೆ. ಹೀಗೆ ಅವನು ಗೋವಿಂದ ಭಕ್ತಿ ಮುಚಿತ, ಸಮುಚಿತವಾದಂತಹ ಗೋವಿಂದ ಭಕ್ತಿ ಎಂಥದ್ದು ಎನ್ನುವಂಥದ್ದಿದೆ. ಗೋವಿಂದ ಭಕ್ತಿಯೇ ಮೋಕ್ಷಕ್ಕೆ ಕಾರಣ. ಅದನ್ನ ಚೆನ್ನಾಗಿ ಐತರೇಯೋಪನಿಷತ್ತಿನಿಂದ ಸಾಧಿಸಿ, ಐತರೇಯೋಪನಿಷತ್ತಿನ ಸಾರವನ್ನ ಗುರುಗಳಿಗೆ ಇವನು ಬೋಧಿಸಿ ಬಿಟ್ಟ. ಅದು ಗುರು ದಕ್ಷಿಣಾಂ ಸಹ. ಹೀಗೆ ಗುರುಗಳಿಗೆ ದಕ್ಷಿಣೆಯನ್ನ ನಮ್ಮ ವಾಸುದೇವ ಒಪ್ಪಿಸಿದ. ಹೀಗೆ ಇಷ್ಟು ವಿಷಯವನ್ನ ಹೇಳಿ ನಮಗಿಲ್ಲಿ ಈ ವೃತ್ತವನ್ನ ಬದಲು ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಈ ಸರಿಯಾಗಿ ಈ ಒಂದು ವೃತ್ತವನ್ನ ಬದಲು ಮಾಡುವುದು ಯಾವಾಗ ಅಂದ್ರೆ ಸರ್ಗದ ಕೊನೆಯಲ್ಲಿ ಬದಲು ಮಾಡ್ತಾರೆ. ಹಾಗೆ ಬದಲು ಮಾಡಿದ್ದಾರೆ. ಆ ನಂತರದಲ್ಲಿ ಕೊನೆಯ ಶ್ಲೋಕ ಹೀಗೆ ಬರ್ತದೆ, 56ನೇ ಶ್ಲೋಕ. ಅಯಿ ಸ್ವಾಮಿನ್ ದುಷ್ಟಾನ್ ದಮಯ ದಮಯ ಸ್ಪಷ್ಟಮಚಿರಾದ್ ಗುಣಾನ್ ಗೂಢಾನ್ ವಿಷ್ಣೋ ಕಥಯ ಕಥಯ ಸ್ವಾಂ ಪ್ರಮದಯನ್ ತದಾನಂದಂ ತನ್ಮನ್ನಿತಿ ಸುಮನಸಾಂ ಸೋನುಸರತಾಂ ಅನುಜ್ಞಾಮಾದತ್ತ ತ್ರಿಭುವನ ಗುರು ಬ್ರಾಹ್ಮಣ ಗುರೋ. ಇಲ್ಲಿ ಆ ತ್ರಿಭುವನ ಗುರು, ತ್ರಿಲೋಕ ಗುರುವಾದಂತಹ ವಾಸುದೇವ ಆ ಬ್ರಾಹ್ಮಣ ಗುರುಗಳಾದಂತಹ ತೋಟಂತಿಲ್ಲಾಯರಿಂದ ತನ್ನ ಗುರುಕುಲ ಪೂರೈಸಿ ಮನೆಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಪಡೆದ ಅಂತ ಇದು ತಾತ್ಪರ್ಯ. ಈಗ ಇಂತಹ ಈ ಒಬ್ಬ ವಾಸುದೇವ ಮನೆಗೆ ಹೋಗ್ತಾನೆ, ಗುರುಗಳ ಅನುಮತಿಯನ್ನ ಪಡೆದು ಗುರುಕುಲ ವಾಸವನ್ನ ಪೂರೈಸಿ ಮನೆಗೆ ಹೋಗ್ಲಿಕ್ಕೆ ತಯಾರಿದ್ದಾನೆ. ಇವನನ್ನ ದೇವತೆಗಳು ಈ ರೀತಿ ಬೇಡ್ತಾರೆ. ಏನ್ ಬೇಡ್ತಾರೆ? ಅಯ್ಯ ಸ್ವಾಮಿನ್ ದುಷ್ಟಾನ್ ದಮಯ ದಮಯ. ದುಷ್ಟರು ಬಹಳ ಇದ್ದಾರೆ, ದೂಷಿತವಾದಂತಹ ತತ್ವಗಳನ್ನು ಹೇಳ್ತಾರೆ. ಕೆಲವರು ಕೇವಲ ಚಾರ್ವಾಕರು, ಯಾವ ಹರಿ ಇಲ್ಲ, ಗುರು ಇಲ್ಲ. ಎಲ್ಲಿ ತೋರಿಸಿ? ಭಗವಂತ ಎಲ್ಲಿದ್ದಾನೆ? ಯಾವ ಪರಮಾತ್ಮ ಇದ್ದಾನೆ ತೋರಿಸಿ? ಪರಮಾತ್ಮ ಇಲ್ಲ, ಜೀವಾತ್ಮ ಅಂತ ಇನ್ನೊಬ್ಬ ಇಲ್ಲ. ಈ ದೇಹದಲ್ಲಿ ಇರುವವರೆಗೆ ಅಷ್ಟೇ, ಮತ್ತೆ ಜೀವಾತ್ಮ ಇಲ್ಲ, ಪರಮಾತ್ಮ ಇಲ್ಲ. ಧರ್ಮವಿಲ್ಲ, ಅಧರ್ಮವಿಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ. ಯಾವುದಕ್ಕಾದ್ರೂ ಬಣ್ಣ ಉಂಟಾ, ಆಕೃತಿ ಉಂಟಾ? ಏನಿದೆ? ಎಂಥದೂ ಇಲ್ಲ. ಏನೂ ಕಣ್ಣಿಗೆ ಕಾಣದ ವಿಷಯಗಳಲ್ಲೆಲ್ಲ ಕತೆ ಕಟ್ಟಿ ಬ್ರಾಹ್ಮಣರು ಲೋಕದಲ್ಲೆಲ್ಲ ಹರಡಿ ಒಂದಷ್ಟು ಉಪದೇಶ ಕೊಟ್ಟು ಒಂದಷ್ಟು ದಕ್ಷಿಣೆ ಗಿಟ್ಟಿಸ್ತಾರೆ. ಬ್ರಾಹ್ಮಣ ಅಂದ ಕೂಡಲೇ ಏನೋ ದಕ್ಷಿಣೆ ಕೊಡೋದು, ಅಷ್ಟು ಒಟ್ಟು ಮಾಡಿದಾಮ. ದಕ್ಷಿಣೆ ಒಟ್ಟು ಮಾಡಿ ಮಾಡಿ ಭಾರಿ ಭರ್ಜರಿ ಇರ್ತಾರೆ ಬ್ರಾಹ್ಮಣರು. ಏನೂ ಕೆಲಸ ಮಾಡುವುದಿಲ್ಲ, ಕಡೆ ಊಟ. ಅವರಿವರ ಮನೆಯಲ್ಲಿ ಪರಾನ್ನ ಮಾಡುವುದು, ಪರವಿತ್ತವನ್ನು ದಕ್ಷಿಣೆಯಾಗಿ ಪಡೆಯೋದು. ಇಂಥವರು ಬ್ರಾಹ್ಮಣರು. ಇವರೆಲ್ಲ ಕತೆ ಕಟ್ಟಿ ಒಂದಷ್ಟು ಕತೆ ಹೇಳ್ತಾರೆ. ಅದನ್ನು ನಂಬಿ ನೀವು ಧರ್ಮ ಅಧರ್ಮ, ಪಾಪ ಪುಣ್ಯ, ಪರಮಾತ್ಮ ಅಂತ ಇದನ್ನು ನಂಬ್ತೀರ. ಎಲ್ಲಿಯಾದರೂ ಅವರು ಬಣ್ಣ ಆಕೃತಿ ತೋರಿಸ್ತಾರ ಎಂದು ಯಾರಿಗೂ ಗೋಚರವಾಗದನ್ನ ಕತೆ ಕಟ್ಟಿ ಹೇಳುವುದು ಅಂತ ಈ ರೀತಿಯ ಚಾರ್ವಾಕ ಮತ. ಜೈನ ಬೌದ್ಧ ಮತಗಳು ಅವು ಅವೈದಿಕ ಮತಗಳು. ಇಂಥವೆಲ್ಲ ದುಷ್ಟ ಅಂತ ಹೇಳ್ತಾರೆ. ದುಷ್ಟ ದಮಯ ದಮಯ. ಹೊರಗಿನ ಹೇಳಿದ್ರೆ ಏನ್ ಮಾಡ್ತಾರೆ? ತಗೊಂಡೋಗಿ ಸೆರೆಗೆ ಹಾಕ್ತಾರೆ. ಯಾಕೆ? ಅಯ್ಯೋ, ಈಗ ಎಲ್ಲರೂ ಕನ್ವರ್ಟ್ ಆಗುವುದಾದ್ರೆ ಆಗಿಕೊಳ್ಳಿ ಅಂತ, ಬೌದ್ಧರಾಗಿ ಬಿಡಿ ಅಂತ, ಬೌದ್ಧ ದೀಕ್ಷೆಯನ್ನು ಪಡೆದರು ಅಂತ ಹೀಗೆಲ್ಲ ಹೇಳ್ತಾರೆ. ಅದು ಭಾರಿ ದೊಡ್ಡತನ ಅನ್ನೋ ಹಾಗೆ. ಆದರೆ ಅವೈದಿಕ ಮತ
ಹಾಗೆ ನಾನು ಹೇಳಿ ವೇದ ಪ್ರಾಮಾಣ್ಯವನ್ನು ಯಾರು ಒಪ್ಪುವುದಿಲ್ಲೋ, ಶ್ರುತಿಗಳಿಗೆ ಯಾರು ಬಾಗುವುದಿಲ್ವೋ ಅವರೆಲ್ಲ ದೂಷಿತರು, ಮಹಾ ದುಷ್ಟರು ಅಂತ ಅರ್ಥ. ದುಷ್ಟಾನ್ ದಮಯ ದಮಯ, ಅವರನ್ನೆಲ್ಲ ದಮಿಸು, ದುಷ್ಟರನ್ನೆಲ್ಲ ದಮಿಸಿ ಬಿಡು. ಮತ್ತೆ ಸ್ಪಷ್ಟಮಚಿರಾತ್ ಗುಣಾನ್ ಗೂಢಾನ್ ವಿಷ್ಣೋ, ಮತ್ತೆ ನೀನು ಅಚಿರಾತ್ ಬಹಳ ಬೇಗನೆ ವಿಷ್ಣುವಿನ ಅತ್ಯಂತ ರಹಸ್ಯವಾದಂತಹ ಮಹಾತ್ಮ್ಯ ಗುಣಗಳನ್ನೆಲ್ಲ ಸ್ಪಷ್ಟಪಡಿಸು. ವಿಷ್ಣುವಿನ ಗುಣರಾಶಿ ಉಂಟು, ಕೆಲವರಿಗೆ ಅಂದಾಜೇ ಇಲ್ಲ ವಿಷ್ಣುವಿಗೆ ಗುಣ ಉಂಟಾ ಇಲ್ಲವ, ವಿಷ್ಣು ದೇವರ ಅಲ್ಲವ. ಹಾಗಾಗಿ ಹರಿ ಅಂದರೆ ಯಾರು, ಅವನ ಗುಣ ಏನು, ಇದನ್ನು ಯಾರೂ ತಿಳಿದಿಲ್ಲ, ಸ್ಪಷ್ಟತೆಯೇ ಇಲ್ಲ. ನೀನು ಬಹಳ ಬೇಗ ಇದನ್ನೆಲ್ಲ ಸ್ಪಷ್ಟ ಮಾಡಬೇಕು. ಕಥೆಯ ಸ್ವಾನ್ ಪ್ರಮದಯನ್ನ, ನಿನ್ನ ಜನರಿಗೆ, ನಿನ್ನನ್ನು ಆಶ್ರಯಿಸುವವರಿಗೆ, ನಿನ್ನ ಅನುಯಾಯಿ ಜನರಿಗೆ ಎಲ್ಲರಿಗೂ ಕೂಡ ನೀನು ಕಥೆಯ ವಿಸ್ತಾರವಾಗಿ ಮಾತಾಡು. ನಿನ್ನವರನ್ನು ಸೇರಿಸಿಕೊಂಡು ನಿನ್ನವರಿಗೆಲ್ಲ ನೀನು ವಿಸ್ತಾರವಾಗಿ ಬೋಧಿಸು, ಸಂತೋಷಪಡಿಸು. ತದಾನಂದಂ ತನ್ವನ್, ಮತ್ತೆ ಎಲ್ಲರಿಗೂ ಪರಮಾನಂದವನ್ನು ಉಂಟು ಮಾಡು. ಇತಿ ಸುಮನಸಾಂ ಸೋನು ಸರತ, ಹೀಗೆ ವಾಸುದೇವನನ್ನ ಬೆನ್ನಟ್ಟಿಕೊಂಡು ವಾಸುದೇವನನ್ನು ಹಿಂಬಾಲಿಸಿಕೊಂಡೇ ಇರುವಂತಹ ಎಲ್ಲ ದೇವತಾಗಣವೆಲ್ಲ ಈ ರೀತಿ ಪ್ರಾರ್ಥಿಸ್ತಾ ಇತ್ತು. ಹಾಗಾಗಿ ಇದೊಂದು ನೆವ ನಿನಗೆ, ಗುರುಕುಲ ವಾಸ ಅನ್ನೋ ನೆವ, ಅದನ್ನು ಪೂರೈಸಿದ್ಯ, ಇಷ್ಟು ಮಾಡು ಸ್ವಾಮಿ ಅಂಥೇಳಿ ಈ ಸ್ವಾಮಿನಂತ ಹೀಗೆ ಪ್ರಾರ್ಥನೆ ಮಾಡಿದರು ದೇವತೆಗಳು. ಹಾಗಾಗಿ ಲೋಕ ಶಿಕ್ಷಣಾರ್ಥ ಲೋಕಕ್ರಮದಲ್ಲಿ ಮನುಷ್ಯರ ನಡುವೆ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದವ ಮುಖ್ಯ ಪ್ರಾಣ. ಹಾಗಾಗಿ ಇಲ್ಲಿ ವಾಸುದೇವ ಆ 3 ಲೋಕದ ಗುರುವಾದರೂ ಕೂಡ ತನ್ನ ಬ್ರಾಹ್ಮಣ ಗುರುಗಳು ಯಾರಿದ್ದಾರೆ ವದಂತಿಲ್ಲಾಯರು, ಅವರಿಗೆ ನಮಸ್ಕಾರ ಮಾಡಿ ಅನುಮತಿ ಪಡೆದು ಈ ಗುರುಕುಲವನ್ನು ಪೂರೈಸಿ ಹೊರಟ. ದಕ್ಷಿಣೆಯಾಗಿ ಅವರಿಗೆ ಕೊಟ್ಟದ್ದು ಐತರೇಯೋಪನಿಷತ್ತಿನ ಅರ್ಥಸಾರವನ್ನೇ ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟ. ಆ ಅಪೂರ್ವ ಅರ್ಥಗಳನ್ನು ಕೇಳಿ ಅವರು ಆನಂದಿಸಿದರು. ಮೋಕ್ಷಕ್ಕೆ ಸಿದ್ಧ ಆಯಿತು, ಅವರಿಗೆ ಮೋಕ್ಷ ಸಿದ್ಧವಾಗಿತ್ತು. ಮೋಕ್ಷಕ್ಕೆ ಕಾರಣವಾದಂಥ ತತ್ವಜ್ಞಾನವನ್ನು ಅವರಿಗೆ ಕೊಟ್ಟ. ಹೀಗೆ ವಾಸುದೇವನಿಗೆ ಅತ್ಯಂತ ಪ್ರಿಯವಾದದ್ದು ಐತರೇಯ ಉಪನಿಷತ್ತು. ಈ ಐತರೇಯ ಉಪನಿಷತ್ತನ್ನು ಬಾಲ್ಯದಿಂದ ಪ್ರೀತಿಯಿಂದ ಬಹುಬಾರಿ ಆಚಾರ್ಯರು ಇದನ್ನು ಪ್ರವಚನ ಮಾಡಿದ್ದಾರೆ. ಪ್ರತಿ ಊರಿನಲ್ಲಿ ಯಾವ ಊರಿಗೆ ಹೋದರೆ ಅಲ್ಲಿ ಮೊದಲು ಐತರೇಯೋಪನಿಷತ್ತಿನ ಪ್ರವಚನವನ್ನು ಮಾಡ್ತಿದ್ರು. ಹೀಗಾಗಿ ಎಲ್ಲ ಬದಿ ಜನರು ಕೂಡ ಐತರೇಯೋಪನಿಷತ್ತ ಯಾರು ಆಚಾರ್ಯರು, ಆ ಪೂರ್ಣ ಪ್ರಜ್ಞರು ಹೇಳುವುದೌದಾ ಅಂತ ಜನ ಬಂದು ಸೇರಿ ಕೇಳ್ತಾ ಇದ್ರು. ಆ ರೀತಿ ಮುಂದೆ ಬರ್ತದೆ, ಎಲ್ಲ ಹಾಗೆ ಹೇಳ್ತಾರೆ. ಇಷ್ಟು ನಮಗೆ ಹೇಳುವಾಗ ಈಗ ನಮಗೆ ಈ 3ನೇ ಸರ್ಗ ಪೂರೈಸ್ತದೆ. ಬ್ರಹ್ಮಾರ್ಪಣ ಮಸ್ತು.